ನಮ್ಮನ್ನ ಜೈಲಿಗೆ ಕರ್ಕೋಗಿ ಕೂತ್ಕೊಂಡ್ರೆ ವಿಧಾನಸೌಧಕ್ಕೆ ಅನ್ನನೇ ಇಲ್ಲ. ವಿಧಾನಸೌಧದಲ್ಲಿ ಯಾರು ಅಕ್ಕಿ ಬೆಳೆಯಲ್ವಲ್ಲ, DC ಆಫೀಸಲ್ಲಿ ಯಾರು ಅಕ್ಕಿ ಬೆಳೆಯಲ್ವಾ, ತಾಲೂಕ್ ಆಫೀಸಲ್ಲಿ ಯಾರು ಅಕ್ಕಿ ಬೆಳೆಯಲ್ಲ. 1 ವಾರಗಳ ಕಾಲ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣನ್ನ ಸ್ಟ್ರೈಕ್ ಮಾಡಿ ಮಾರುಕಟ್ಟೆ ಕಳಿಸ್ಲಿಲ್ಲ ಅಂದ್ರೆ ಯಾವ DC ಮನೆಯಲ್ಲೂ ಚಿತ್ರಾನ್ನೂ ಇಲ್ಲ, ಉಳಿಯನೂ ಇಲ್ಲ. ಅರೆಸ್ಟ್ ಮಾಡಿದ್ರೆ ಎಷ್ಟು ಜೈಲು ಓಪನ್ ಮಾಡಬೇಕು ಸರ್ಕಾರ? ಹಿಂದೆ 10 ಲಕ್ಷ ರೈತರ ಹೋರಾಟದಲ್ಲಿ 97-98 ಸಾಲಲ್ಲಿ ಅರೆಸ್ಟ್ ಮಾಡಿದ್ರು. ಯಾವ ಇಡೀ ರಾಜ್ಯದ ಯಾವ ಸ್ಕೂಲ್ ಮನೆಯೂ ಉಳಿಲಿಲ್ಲ, ಅವ್ರಿಗೆ ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಒಂದಿನ ರೈತರನ್ನ. ಮತ್ತೇನಂದ್ರೆ ನಮ್ಮನ್ನ ಜೈಲಿಗೆ ಕರ್ಕೋಗಿ ಕೂತ್ಕೊಂಡ್ರೆ ವಿಧಾನಸೌಧಕ್ಕೆ ಅನ್ನನೇ ಇಲ್ಲ. ವಿಧಾನಸೌಧದಲ್ಲಿ ಯಾರು ಅಕ್ಕಿ ಬೆಳೆಯಲ್ವಲ್ಲ, DC ಆಫೀಸಲ್ಲಿ ಯಾರು ಅಕ್ಕಿ ಬೆಳೆಯಲ್ವಾ, ತಾಲೂಕ್ ಆಫೀಸಲ್ಲಿ ಯಾರು ಅಕ್ಕಿ ಬೆಳೆಯಲ್ಲ. 1 ವಾರಗಳ ಕಾಲ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣನ್ನ ಸ್ಟ್ರೈಕ್ ಮಾಡಿ ಮಾರುಕಟ್ಟೆ ಕಳಿಸ್ಲಿಲ್ಲ ಅಂದ್ರೆ ಯಾವ DC ಮನೆಯಲ್ಲೂ ಚಿತ್ರಾನ್ನೂ ಇಲ್ಲ, ಉಳಿಯನೂ ಇಲ್ಲ. ಚಿತ್ರಾನ್ನೂ ಇಲ್ಲ, ಉಳಿಯನೂ ಇಲ್ಲ. ಯಾವ ಕಂಪ್ಯೂಟರ್ ಕೈಲುವೆ ಜೆರಾಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಜಗತ್ ಜಾಹೀರಾತಿಗೆ ಹೇಳ್ತೀನಿ, ಇಡೀ ವಿಶ್ವದಲ್ಲಿ ಇನ್ನೆಷ್ಟು ಟೆಕ್ನಾಲಜಿ ಮುಂದುವರೆದ್ರು ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿ, ಭತ್ತ, ರಾಗಿನ ಯಾವ ಮಗನೂ ಜೆರಾಕ್ಸ್ ಮಾಡಾರ. ಆದ ರೈತನ ಮಗ, ರೈತ ಮಹಿಳೆ ನೀರು ಬೀಜ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ಮಾತ್ರ ಇವ್ರು ತಿನ್ಲಿಕ್ಕೆ ಆಗುದು. ಯಾರ ಹತ್ರನು 1/4 kg ಚಿನ್ನ ಅದೇ ಅಂತ ತಿನ್ನಕ್ಕಾಗಲ್ಲ. ರೈತ ವಿರೋಧಿ ನೀತಿನ ಅನುಸರಿಸುವ ಸರ್ಕಾರಗಳು ಮಣ್ಣು ತಿನ್ಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೆ ಈಗ. ಸೊ ಈಗ GST, ಈಗ ನಮ್ದು ಕೊರೋನಾ ಬಂತಲ್ಲ,